ಗೈಸ್ ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ವಿಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೆ ಗೊತ್ತಿದೆ ತುಂಬ ಲೇಟ್ ಆಗಿದೆ, ತುಂಬ ದಿನ ಆಗಿದೆ, ಆಲ್ಮೋಸ್ಟ್ 15 to 20 ಡೇಸ್ ಮೇ ಬಿ ಆಗ್ತಾ ಬರ್ತಾ ಇರ್ಬೋದು ನಾನು ವಿಡಿಯೋಸ್ನ ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಐ ವಾಸ್ ಜಸ್ಟ್ ಆಕ್ಯುಪೈಡ್ ಬೈ ಮೈ ಪ್ರೊಫೆಷನಲ್ ವರ್ಕ್. ಸೊ ಹಾಗಾಗಿ ನನಗೆ ಟೈಮ್ ಇರಲಿಲ್ಲ ವಿಡಿಯೋಸ್ ಮಾಡೋದಕ್ಕೆ. ಬಟ್ ಇವತ್ತಿನ ದಿನದಿಂದ ರೆಗ್ಯುಲರ್ ಆಗಿ ಡೆಫಿನೆಟ್ಲಿ ವಿಡಿಯೋಸ್ ಬರ್ತಾ ಹೋಗುತ್ತೆ. ಯು ಕ್ಯಾನ್ ಬುಕ್ ಯುವರ್ ಅಪಾಯಿಂಟ್ಮೆಂಟ್, ಓಕೆನಾ? ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅಂತ ಇದ್ರೆ ಡೆಫಿನೆಟ್ಲಿ ನೀವು ಇವತ್ತಿನ ದಿನದಿಂದ ಬುಕ್ನ ಮಾಡ್ಕೋಬಹುದು. ಸೊ ನಂಗೆ ಗೊತ್ತಿದೆ ತುಂಬಾ ಜನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಮ್ಯಾಮ್ ಯಾವುದು ಒಂದು ಆಫರ್ ಇಲ್ವಾ ಅಂತ. ಸೊ ಆಫರ್ ಖಂಡಿತವಾಗ್ಲೂ ಇದೆ. ಸೊ 400 ಇಂದ 350 ರುಪೀಸ್ಗೆ ನಾನು ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 350 ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 350 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ. ಓಕೆ, ಸೊ ಈ ಒಂದು ವಿಡಿಯೋ ಮತ್ತೆ ಇವತ್ತು ಒಂದು ಇಂಪಾರ್ಟೆಂಟ್ ಪೋರ್ಟಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವತ್ತು ಆಗಸ್ಟ್ 1 ಆಗಿರೋದ್ರಿಂದ ಇವತ್ತು ನಿಮಗೆ ಲಯನ್ ಪೋರ್ಟಲ್ ಅಂತ ಸ್ಟಾರ್ಟ್ ಆಗತ್ತೆ. ಸೊ ಇವತ್ತು ಲಯನ್ ಪೋರ್ಟಲ್ ಇರೋದ್ರಿಂದ ನೀವೇನ್ ಮಾಡಬಹುದು ಅಂತ ಅಂದ್ರೆ ಯಾವ್ದಾದ್ರೂ ಒಂದು ಪರ್ಟಿಕ್ಯುಲರ್ ವಿಶ್ ನ ನೀವು ತಗೋಬೇಕಾಗತ್ತೆ. ಸೊ ರಿಲೇಶನ್ಶಿಪ್, ಮ್ಯಾರೇಜ್, ಕರಿಯರ್, ಫೈನಾನ್ಷಿಯಲಿ ನೀವೇನಾದ್ರೂ ತುಂಬಾನೇ ಲಾಸ್ ಅಲ್ಲಿ ಇದ್ದೀರಾ ಅಥವಾ ತುಂಬಾನೇ ನೀವು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ವಿಶ್ ನ ನೀವು ಇದು ನಂಗೆ ಅರ್ಜೆಂಟ್ ಅಲ್ಲಿ ನಂಗೆ ನೆರವೇರ್ಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಆ ಒಂದು ವಿಶ್ ನ ನೀವು ಬೇ ಲೀಫ್ ಅಲ್ಲಿ ಬರ್ಕೋಬಹುದು. ಓಕೆ, ಸೊ ಬೇ ಲೀಫ್ ನ ನೀವು ತಗೊಳ್ಳಿ. ಬೇ ಲೀಫ್ ನ ನೀವು ತಗೊಳ್ಳುವಾಗ ಆ ಒಂದು ಬೇ ಲೀಫ್ ಅಲ್ಲಿ ಯಾವುದೇ ರೀತಿ ಕ್ರ್ಯಾಕ್ ಆಗಿರಬಾರ್ದು. ಆ ಬೇ ಲೀಫ್ ನ ನೀವು ತಗೊಂಡು ನಿಮ್ಮ ಒಂದು ಪರ್ಟಿಕ್ಯುಲರ್ ವಿಶ್, ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್ ಅಂತಾನೆ ತಗೊಳ್ಳೋಣ. ಮೈ ಪರ್ಸನ್ ಇಸ್ ಲವಿಂಗ್ ಮೀ ಸೋ ಮಚ್. ನಿಮ್ಮ ಪಾರ್ಟ್ನರ್ ನೇಮ್ ಹಾಕಿ, ನಿಮ್ಮ ನೇಮ್ ಹಾಕಿ, ವಿ ಆರ್ ಹ್ಯಾಪಿಲಿ ಮ್ಯಾರಿಡ್ ಅಂತಾನು ಬರ್ಕೊಳ್ಳಿ. ವಿ ಆರ್ ಹ್ಯಾಪಿಲಿ ಲವಿಂಗ್ ಈಚ್ ಅದರ್, ವಿ ಆರ್ ಡಿವೈನ್ಲಿ ಗೈಡೆಡ್. ಈ ರೀತಿ ನಿಮ್ಮ ವಿಶ್ ಆಲ್ರೆಡಿ ಫುಲ್ಫಿಲ್ ಆಗಿರೋ ರೀತಿನಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿಬೇಕು. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಆಲ್ರೆಡಿ ಆಗೋಗಿದೆ. ಸೊ ನಮ್ಮಿಬ್ರು ಮದ್ವೆ ಆಗಿ ಚೆನ್ನಾಗಿದ್ದೀವಿ, ಸಂತೋಷವಾಗಿದ್ದೀವಿ, ನಾವಿಬ್ರು ರಿಲೇಶನ್ಶಿಪ್ ಅಲ್ಲಿ ಖುಷಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ, ಅಂಡ್ ನನ್ಗೆ ಸಕ್ಸಸ್ ಆಗಿದೆ, ನನಗೆ ಜಾಸ್ತಿ ಹರ್ನ್ ಮಾಡ್ತಾ ಇದ್ದೀನಿ. ಸೊ ನಾನು ಕಾರ್ ತಗೊಂಡೆ, ನಾನು ಈ ತರ ಪರ್ಫ್ಯೂಮ್ ತಗೊಂಡೆ, ಈ ರೀತಿ ಜ್ಯುವೆಲ್ಸ್ ತಗೊಂಡೆ. ಈ ರೀತಿ ನಿಮ್ಮ ಒಂದು ಪರ್ಟಿಕ್ಯುಲರ್ ವಿಶ್ ಯಾವ್ದಾದ್ರು ಒಂದು ಅರ್ಜೆಂಟ್ ಆಗಿ ಆಗ್ಬೇಕು ಅಂತಿದ್ರೆ ಬೇಲೀಫ್ ನ ತಗೊಂಡು ನಿಮ್ಮ ನೇಮು, ನಿಮ್ಮ ಪಾರ್ಟ್ನರ್ ನೇಮ್ನ ಬರ್ದ್ಬಿಟ್ಟು ನೀವು ಒಂದು ಪರ್ಟಿಕ್ಯುಲರ್ ವಿಶ್ ನ ನೀವು ಬರ್ದು ಅದನ್ನ ನೀವು ಸುಡಬೇಕಾಗತ್ತೆ. ಪೂರ್ತಿ ನೀಟಾಗಿ ಸುಟ್ಟು ಅದು ಹ್ಯಾಶಸ್ ಇರ್ತಲ್ಲ, ಬೂದಿ ಇರ್ತಲ್ಲ, ಅದನ್ನ ನೀವು ಯೂನಿವರ್ಸ್ಗೆ ಉಫ್ ಮಾಡಿ ಬಿಟ್ಬಿಡ್ಬೇಕು. ಸೊ ದಿಸ್ ಇಸ್ ವೆರಿ ಪವರ್ಫುಲ್ ರೆಮಿಡಿ. ಇದನ್ನ ನೀವು ಮಾಡಿ ಖಂಡಿತವಾಗಿಯೂ ಕೂಡ ನಿಮಗೆ ಲಯನ್ ಪೋರ್ಟಲ್ ಅಲ್ಲಿ ನಿಮ್ಮ ಎಲ್ಲಾ ವಿಷಸ್ ಆದಷ್ಟು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ವಿತ್ ಇನ್ ದ ನೆಕ್ಸ್ಟ್ 15 ಡೇಸ್ಗೆಲ್ಲಾನು ನಿಮಗೆ ನೀವು ಡಿಫರೆನ್ಸ್ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಇಟ್ ವಿಲ್ ಟೇಕ್ ಲೈಕ್ 1 ಮಂತ್. ಯಾಕೇನೋ ನೀವು ತುಂಬಾ ಟ್ರಸ್ಟ್ ಇಂದ ಮಾಡ್ತೀರಾ, ನನ್ಗೆ ಇದ್ರ ಮೇಲೆ ನಂಬಿಕೆ ಇದೆ ಅಂತ ಮಾಡ್ತೀರಾ ಅಂದ್ರೆ ವಿತ್ ಇನ್ 24 hours ನಿಮಗೆ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದನ್ನ ನೀವು ಮಾಡಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಲೈನ್ ಪೋರ್ಟಲ್ ಇದೆ, ಡು ನಾಟ್ ಮಿಸ್ ಇಟ್. ಟುಡೇ, ಇವತ್ತು ನೀವು ಯಾವಾಗಾದ್ರೂ ಮಾಡಬಹುದು. ಓಕೆ, ಮಾರ್ನಿಂಗ್ ಆದ್ರೂ ಮಾಡಿ, ನೈಟ್ ಆದ್ರೂ ಮಾಡಿ, ರಾತ್ರಿ ಆದ್ರೂ ಮಾಡಿ. ನೀವು ಲಯನ್ ಪೋರ್ಟಲ್ ಸ್ಟಾರ್ಟ್ ಆಗಿದೆ, ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್ ಟಿಲ್ midnight 12 AM ವರೆಗೂ ನಿಮ್ಗೆ ಈ ಒಂದು ಪೋರ್ಟಲ್ ಚಾಲ್ತಿಯಲ್ಲಿರುತ್ತೆ. ಓಕೆ, ಸೊ ನೆಕ್ಸ್ಟ್, ಓಕೆ ಗಾಯ್ಸ್, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಆಕ್ಚುಯಲ್ ವಿಡಿಯೋ. ಸೊ ಈ ಒಂದು ವಿಡಿಯೋ ಇಸ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸಂಬಂಧದಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಒಂದು ಪರ್ಟಿಕ್ಯುಲರ್ ಮೊಮೆಂಟ್ ಅಲ್ಲಿ ಅನ್ನೋದ್ರ ಬಗ್ಗೆ ಇರುತ್ತಾ ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನಿಮ್ಮ ಪಾರ್ಟ್ನರ್ನ ನೆನಪು ಮಾಡ್ಕೊಳ್ಳಿ, ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅಂತ ಥಿಂಕ್ ಮಾಡ್ಕೊಳ್ಳಿ. ಸೊ ಅವ್ರನ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಸೊ ಅವರ ನೇಮ್ನ 3 times ಮನ್ಸ್ನಲ್ಲಿ ಹೇಳ್ಕೊಂಡು ಈ ಒಂದು ವಿಡಿಯೋನ ನೋಡಿ. ಓಕೆ, ಸೊ ಎಸ್, 5 of cups ಇದೆ. ಸೊ ದಿಸ್ ಪರ್ಸನ್ ಇಸ್ ವೆರಿ ಸ್ಯಾಡ್ ಅಬೌಟ್ ಯು. ಓಕೆ, ಕಿಂಗ್ ಆಫ್ ವಾಂಡ್ ಇದೆ, 9 of pentacle ಇದೆ. ಓಕೆ, 5 of wands, 3 of swords, 2 of cups, and bottom of the card moon card ಇದೆ.
ಓಕೆ, ಸೊ ಲೆಟ್ ಮಿ ಎಕ್ಸ್ಪ್ಲೇನ್. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಇಸ್ ಡೀಪ್ಲಿ ಹರ್ಟೆಡ್ ಅಂತ ನಂಗೆ ಕಾಣಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಅವರು ನಿಮಗೆ ಹರ್ಟ್ ಮಾಡ್ತಿರ್ಬೋದು, ಅಥವಾ ನೀವು ಅವ್ರಿಗೆ ಹರ್ಟ್ ಮಾಡ್ತಿರ್ಬೋದು, ಅಥವಾ ಅವರು ನಿಮಗೆ ಹರ್ಟ್ ಮಾಡ್ತಿರ್ಬೋದು. ಸೊ ಇಲ್ಲಿ ಇಬ್ಬರಲ್ಲೂ ಕೂಡ ನಂಗೆ ಏನ್ ಕಾಣಿಸ್ತಿದೆ ಅಂತ ಅಂದ್ರೆ ಈಗೋ ಕಾಣಿಸ್ತಾ ಇದೆ. ಬಿಕಾಸ್ ಮೂನ್ ಬಾಟಮ್ ಆಫ್ ದಿ ಕಾರ್ಡ್ ಇರೋದ್ರಿಂದ ನಿಮ್ಮ ವ್ಯಕ್ತಿ ಎಮೋಷನಲಿ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದಾರೆ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ನಿಮ್ಮ ವಿಚಾರದಲ್ಲಿ ಅವರು ತುಂಬಾನೇ ಕರೆಂಟ್ಲಿ ಡಿಸ್ಟರ್ಬ್ ಆಗಿದ್ದಾರೆ, ಹರ್ಟ್ ಆಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ನಿಮ್ಮಿಬ್ಬರ ಮಧ್ಯ ಕೆಲವೊಬ್ರು ವ್ಯಕ್ತಿಗಳು ರೂಮರ್ಸ್ ನ ಹಬ್ಬಿಸ್ತಾ ಇರ್ಬೋದು. ಸೊ ಸಮಥಿಂಗ್ ನೋಡಿ ಇಲ್ಲಿ ಟಾಕ್ಸಿಕ್ ಅಂತ ನಂಗೆ ಕಾಣಿಸ್ತಾ ಇದೆ. ವಿಷಕಾರಿ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇದ್ದಾರೆ. ಅವ್ರಗಳಿಂದ ನಿಮ್ಮ ರಿಲೇಶನ್ಶಿಪ್ ತುಂಬಾನೇ ಹಾಳಾಗ್ತಾ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ. ಯು ಆರ್ ನಾಟ್ ಸೋ ಹ್ಯಾಪಿ. ಅಂಡ್ ನಿಮ್ಮ ವ್ಯಕ್ತಿನೂ ಕೂಡ ಸಂತೋಷವಾಗಿಲ್ಲ, ಖುಷಿಯಾಗಿಲ್ಲ. ಎಲ್ಲೋ ಒಂದ್ ಕಡೆ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇದೆ. ನನ್ನ ವ್ಯಕ್ತಿನ ನಾನು ಹರ್ಟ್ ಮಾಡ್ತಾ ಇದ್ದೀನ, ಬೇರೆಯವ್ರ ಮಾತನ್ನ ಕೇಳ್ಕೊಂಡು ಬೇರೆಯವ್ರ ಮಾತಿಗೆ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದೀನಿ, ಇದು ನಾನು ಮಾಡಬಾರ್ದಿತ್ತು ಅನ್ನೋದು ಅವ್ರಿಗೆ ಎಲ್ಲೋ ಒಂದ್ ಕಡೆ ಕಾಡ್ತಾ ಇದೆ. ದಿಸ್ ಪರ್ಸನ್ ಇಸ್ ರಿಗ್ರೆಟಿಂಗ್. ಓಕೆ, ಸೊ 3 ಆಫ್ ಸೋರ್ಟ್ಸ್ ಇದೆ. ಸೊ ನಿಮಗೆ ಅವರು ತುಂಬಾ ಡೀಪ್ ಆಗಿ ಹರ್ಟ್ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಅವರು ತುಂಬಾ ಡಿಸ್ಟರ್ಬ್ ಆಗಿರೋದ್ರಿಂದ ಇದೆಲ್ಲ ನಿಜನಾ ಸುಳ್ಳ ಏನು ಅಂತ ತಿಳ್ಕೊಳ್ದೆ ನಿಮ್ಮ ಹತ್ರ ಸುಮ್ಮನೆ ಆರ್ಗ್ಯುಮೆಂಟ್ ಮಾಡಿರ್ಬೋದು, ಜಗಳ ಮಾಡಿರ್ಬೋದು. ಅದಕ್ಕೆ ನೀವು ಅಪ್ಸೆಟ್ ಆಗಿದ್ದೀರಾ. ಅವ್ರಿಗೆ ಗೊತ್ತಿದೆ ನನ್ನ ವ್ಯಕ್ತಿ ತುಂಬಾನೇ ಹರ್ಟ್ ಆಗಿದ್ದಾರೆ ಅಂತ. ಓಕೆ, ಬಟ್ 2 ಆಫ್ ಕಪ್ಸ್ ಇದೆ. ಸಿ, ಇಲ್ಲಿ ಒಂದ್ ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾ ಇಷ್ಟ ಇದೆ, ಪ್ರೀತಿ ಇದೆ, ಲವ್ ಇದೆ, ಕೇರ್ ಇದೆ, ಎಲ್ಲ ಇದೆ. ಬಟ್ ಈ ಒಂದು ವ್ಯಕ್ತಿನ ನಿಮ್ಮ ಕೆಲವೊಂದು ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀನೇನು ಅವಳು ಹೇಳಿದ್ದೆಲ್ಲ ನಂಬ್ತೀಯ, ಕಣ್ ಮುಚ್ಕೊಂಡ್ ನಂಬ್ತೀಯ, ಬ್ಲೈಂಡ್ ಆಗಿ ಇಂಥವ್ರನ್ನೆಲ್ಲ ನಂಬೋದು ಅಷ್ಟು ಒಳ್ಳೇದ ಅಂತೆಲ್ಲ ನಿಮ್ಮ ವ್ಯಕ್ತಿಗೆ ತಲೆ ಕೆಡಿಸ್ತಿರ್ಬಹುದು. ಇದೆಲ್ಲಾನು ನಡೆಸ್ತಾ ಇದ್ದಾರೆ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು. ಬಟ್ ದಿಸ್ ಪರ್ಸನ್ ಇಸ್ ನಿಮ್ಮ ಇಬ್ಬರ ರಿಲೇಶನ್ಶಿಪ್ಗೆ ನೋಡಿ ದೇರ್ ಈಸ್ ಅ ಏಂಜಲ್ ಗೈಡೆನ್ಸ್, ಯೂನಿವರ್ಸ್ ಪ್ರೊಟೆಕ್ಷನ್, ನಥಿಂಗ್ ವಿಲ್ ಹ್ಯಾಪನ್. ಏನು ಕೂಡ ಎದುರ್ಕೊಳಕ್ ಹೋಗ್ಬೇಡಿ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ರೆ ಯು ಹ್ಯಾವ್ ಸೋಲ್ಮೇಟ್ ಕನೆಕ್ಷನ್. ಈ ಒಂದು ವ್ಯಕ್ತಿ ನಿಮ್ಮ ಸೋಲ್ಮೇಟ್ ಆಗಿದ್ದಾರೆ. ಓಕೆ, ಸೊ 5 ಆಫ್ ವಾಂಡ್ಸ್ ಇದೆ. ತುಂಬಾ ಜನ ವ್ಯಕ್ತಿಗಳು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಇನ್ವಾಲ್ವ್ ಆಗಿ ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ, ಮ್ಯಾನ್ಪ್ಲೇಟ್ ಮಾಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ನೀವಿಬ್ರು ದೂರ ಆಗ್ಬೇಕು, ಸಪರೇಟ್ ಆಗ್ಬೇಕು, ಆವಾಗ ಅವರ ಬೇಳೆ ಬೇಯುತ್ತೆ, ಈ ರೀತಿ ಎಲ್ಲ ಅನ್ಕೊಂಡು ದಿಸ್ ಪರ್ಸನ್ ಇಸ್ ಟಾರ್ಗೆಟೆಡ್. ನಿಮ್ಮ ವ್ಯಕ್ತಿನ ಟಾರ್ಗೆಟ್ ಮಾಡಿ ನಿಮ್ಮ ಕಾಲ್ ಎಳಿಯಕ್ಕೆ ನೋಡ್ತಿದ್ದಾರೆ. ಬಟ್ ನಿಮ್ಮ ಪರ್ಸನ್ ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿ ಅಂತವ್ರಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಬಟ್ ಸ್ಟಿಲ್ ದಿಸ್ ಪರ್ಸನ್ ಫೀಲ್ ವೆರಿ ಹರ್ಟೆಡ್. ಯಾಕೆಂತ ಅಂದ್ರೆ ಯಾರ ಮಾತು ನಾವು ಕೇಳ್ಕೊಂಡು ನಾನು ಇನ್ಫ್ಲುಯೆನ್ಸ್ ಆಗಿ ನನ್ನ ವ್ಯಕ್ತಿನ ನಾನು ಬಿಟ್ಕೊಟ್ಬಿಟ್ನಲ್ಲ ಅವ್ರ ಮುಂದೆ ಅನ್ನೋದು ಅವ್ರಿಗೆ ಹರ್ಟ್ ಆಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಯು ಆರ್ ನಾಟ್ ಟಾಕಿಂಗ್ ಈಚ್ ಅದರ್. 5 ಆಫ್ ಕಪ್ಸ್ ಇದೆ. ನಿಮ್ಮ ವ್ಯಕ್ತಿ ಜೊತೆಗೆ ನೀವು ಮಾತಾಡ್ತಾ ಇಲ್ಲ, ಕಮ್ಯುನಿಕೇಶನ್ ಮಾಡ್ತಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಕಮ್ಯುನಿಕೇಶನ್ ಮಾಡ್ತಾರೆ ನಿಮ್ಮ ವ್ಯಕ್ತಿ. ಅಥವಾ ನೀವು ನಿಮ್ಮ ವ್ಯಕ್ತಿ ಜೊತೆಗೆ ಮಾತಾಡ್ಬೇಕು ಅಂತ ನಿಮ್ಗೆ ಫೀಲ್ ಆಗ್ತಿದೆ ಅಂದ್ರೆ ಯು ಕ್ಯಾನ್ ಟಾಕ್, ಕಮ್ಯುನಿಕೇಶನ್ ಬರುತ್ತೆ ಅವ್ರ ಕಡೆಯಿಂದ. ಬಟ್ ತುಂಬಾ ಬೇಜಾರಲ್ಲಿದ್ದಾರೆ. ನೋಡ್ಬೋದು ಅಪ್ಸೆಟ್ ಆಗಿದ್ದಾರೆ. ಯಾಕಂತ ಅಂದ್ರೆ ಅವರು ಅದೇ ಹೇಳ್ತಾರಲ್ವಾ, ಸೊ ಯಾವ್ದೋ ಒಂದು ವ್ಯಕ್ತಿಗಳ ಮಾತನ್ನ ಕಟ್ಕೊಂಡು ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಿರೋರ್ನ ಕಾಲ್ ಎಳೆಯೋದು ದಟ್ ಈಸ್ ನಾಟ್ ಈಸಿ, ದಟ್ ಈಸ್ ನಾಟ್ ಅ ಜೋಕ್. ಓಕೆ, ಬಟ್ 9 ಆಫ್ ಪೆಂಟಿಕಲ್ಸ್ ಇದೆ, ಕಿಂಗ್ ಆಫ್ ವಾಂಡ್ಸ್ ಇದೆ. ದಿಸ್ ಪರ್ಸನ್ ಇಸ್ ವೆರಿ ಫಿಸಿಕಲಿ ಎಮೋಷನಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು. ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಪ್ರೀತಿ ಇದೆ, ಲವ್ ಇದೆ, ಕೇರ್ ಇದೆ ಅಂಡ್ ಅಟ್ರಾಕ್ಷನ್ ಇದೆ. ನೀವು ಅಂತ ಬಂದಾಗ ಡೆಫಿನೆಟ್ಲಿ ಪೊಸೆಸಿವ್ನೆಸ್ ಇದೆ, ಜಲಸ್ ಇದೆ, ಇವ್ರು ನನ್ನೋರಾಗಿರ್ಬೇಕು ಅನ್ನೋದೆಲ್ಲ ಇದೆ. ಬಟ್ ಬೇರೆಯವ್ರನ್ನ ಮಾತು ಕೇಳ್ಕೊಂಡು ಕೆಲವೊಂದು ಸತಿ ಒಂದು ವ್ಯಕ್ತಿ ನಿಮ್ಮನ್ನ ಹರ್ಟ್ ಮಾಡ್ತಿದ್ದಾರೆ. ಈ ಒಂದು ಕ್ಯಾರೆಕ್ಟರ್ ಇಂದ ಅವ್ರು ಆಚೆಗೆ ಬರಬೇಕು ಅನ್ನೋದು ಅವರ ಒಂದು ಖಂಡಿತ ಯೋಚನೆಗಳಲ್ಲಿ ಇದ್ದಾರೆ. ಓಕೆ, ಬಟ್ ದಿಸ್ ಪರ್ಸನ್ ಫೀಲಿಂಗ್ ವೆರಿ ಹ್ಯಾಪಿ. ಸೊ ನನ್ನ ಜೀವನದಲ್ಲಿ ನನ್ನ ವ್ಯಕ್ತಿ ನನ್ನ ಜೊತೆಗಿರ್ಬೇಕು ಅನ್ನೋದು ಎಲ್ಲಾ ಆಸೆಗಳು, ಆಕಾಂಕ್ಷೆಗಳು ಇವರಿಗೆ ಇದೆ. ಬಟ್ ಏನು ಮಾಡೋದಿಕ್ಕಾಗಲ್ಲ. ಸಮ್ಟೈಮ್ಸ್ ಬೇರೆಯವರು ಇವ್ರು ಎಷ್ಟೇ ಪಾಸಿಟಿವ್ ಆಗಿದ್ರು ಅವರ ವೀಕ್ನೆಸ್ ನೆಲ್ಲ ತಿಳ್ಕೊಂಡು ಬ್ರೈನ್ ವಾಶ್ ಮಾಡ್ತಿರ್ತಾರೆ. ಸೊ ಇಂಥವಿಂದ ದೂರ ಇರಬೇಕು ಅನ್ನೋದು ಇವ್ರಿಗೆ ಒಂದು ಲೆಸನ್ ಆಗ್ಬೇಕಾಗಿತ್ತು. ಸೊ ಲೆಸನ್ ಆಗ್ತಾ ಇದೆ. ಸೊ ನೀವೇನಾದ್ರೂ ಕಮ್ಯುನಿಕೇಶನ್ ಮಾಡ್ಬೋದಾ ಅಂದ್ರೆ ಡೆಫಿನೆಟ್ಲಿ ಕಮ್ಯುನಿಕೇಶನ್ ಮಾಡಿ. ಸೊ ನೀವ್ ಯಾವಾಗ ಸೈಲೆಂಟ್ ಆಗಿರ್ತೀರಾ ಅವಾಗ ಇನ್ನೂ ಜಾಸ್ತಿ ಆಗತ್ತೆ. ಓಕೆ, ಸೊ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮ್ಯೂಟ್ ಆಗಿರಿ. ಡೆಫಿನೆಟ್ಲಿ ಇಟ್ ಮೇಕ್ಸ್ ಸೆನ್ಸ್. ಸೊ ನೀವು ಮಾತಾಡುವಂತ ಸಮಯದಲ್ಲಿ ಮಾತಾಡಿಲ್ಲ, ಇವಾಗ ನಾನು ಎಲ್ಲಾ ಕಳ್ಕೊಂಡಾದ್ಮೇಲೆ ಮಾತಾಡ್ತೀನಿ ಅಂದ್ರೆ ದಟ್ ಈಸ್ ನಾಟ್ ಸೊ, ಇಟ್ಸ್ ನಾಟ್ ಹ್ಯಾಪನಿಂಗ್. ಓಕೆ, ಬಟ್ ಖಂಡಿತವಾಗ್ಲೂ ಇವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಜೆನ್ಯೂನ್ ಫೀಲಿಂಗ್ಸ್ ಇದೆ, ಆನೆಸ್ಟಿ ಆಗಿದ್ದಾರೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ ಯು ಬ್ಯಾಕ್. ಓಕೆ, ಸೊ ಕಮ್ಯುನಿಕೇಶನ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.